ಎಸ್ ದ ಬಿಗ್ ಬ್ರೇಕಿಂಗ್ ನ್ಯೂಸ್. ಯಾರದೋ ಒತ್ತಡಕ್ಕೆ ಮಣಿದು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಲ್ಲಿಸಿರುವ ಅವೈಜ್ಞಾನಿಕ ಒಳ ಮೀಸಲಾತಿ ವರದಿ ವಿರೋಧಿಸಿ ಬೃಹತ್ ಪ್ರತಿಭಟನೆ ಸಂದೇಶ. ಕಾನೂನು ಘಟಕದ ಅಧ್ಯಕ್ಷ ಎಆರ್ ಕಾಂತರಾಜ್. ಹೌದು, ಕೆಆರ್ ನಗರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಕಾನೂನು ಘಟಕದ ಅಧ್ಯಕ್ಷ ಎಆರ್ ಕಾಂತರಾಜು ನೇತೃತ್ವದಲ್ಲಿ ಅವಳಿ ತಾಲೂಕಿನ ದಲಿತ ಮುಖಂಡರ ಸಭೆ ಕರೆದು ಮಾತನಾಡಿದರು. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ರಚಿಸಿರುವ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗವು ಶಿಫಾರಸುಗಳನ್ನು ಒಳಗೊಂಡ ತನ್ನ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೋಮವಾರ ಸಲ್ಲಿಸಿದೆ. ರಾಜ್ಯಾದ್ಯಂತ ಮೇ 5ರಿಂದ ಜುಲೈ 6ರವರೆಗೆ ನಡೆದ ಸಮೀಕ್ಷೆಯಲ್ಲಿ ಸಂಗ್ರಹಿಸಿದ ಮತ್ತು ಸರ್ಕಾರದ ವಿವಿಧ ಇಲಾಖೆ ನಿಗಮ ಮಂಡಳಿಗಳಿಂದ ಸಂಗ್ರಹಿಸಿದ ದತ್ತಾಂಶವನ್ನು ವಿಶ್ಲೇಷಿಸಿ ಸುಪ್ರೀಂ ಕೋರ್ಟ್ ನೀಡಿರುವ ನಿರ್ದೇಶನದಂತೆ ಪರಿಶಿಷ್ಟ ಜಾತಿ ಒಳಜಾತಿಗಳನ್ನು ವರ್ಗೀಕರಿಸಿ ಲಭ್ಯವಿರುವ ಮೀಸಲಾತಿಯನ್ನು ಆಯೋಗ ಹಂಚಿದೆ. ವರದಿ ಸಮೀಕ್ಷೆಯ ದತ್ತಾಂಶ ಮತ್ತು ಅನುಬಂಧಗಳು ಒಟ್ಟು ಸೇರಿ ಸುಮಾರು 1765 ಪುಟಗಳು ಮತ್ತು 6 ಶಿಫಾರಸುಗಳನ್ನು ಒಳಗೊಂಡ ವರದಿಯನ್ನು ನೀಡಿದೆ. ಈ ವರದಿಯಲ್ಲಿ ಕರ್ನಾಟಕದಲ್ಲಿ 7% ವಲಯ ಸಮಾಜವನ್ನು 5%ಗೆ ತೋರಿಸಿದ್ದಾರೆ. ಈ ವರದಿ ಅವೈಜ್ಞಾನಿಕವಾಗಿದ್ದು ಕೂಡಲೇ ತಡೆ ಹಿಡಿದು ತಕ್ಷಣವೇ ಉಪಸಮಿತಿ ನೇಮಿಸಿ ವಲಯ ಬಲಗೈ ಸಮುದಾಯಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು ಎಂದು ಹೇಳಿದರು. ಇದರ ವಿರುದ್ಧ ದಿನಾಂಕ 14 ಗುರುವಾರ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲ ದಲಿತ ಬಂಧುಗಳು ಆಗಮಿಸಿ ಭವಿಷ್ಯದ ನಮ್ಮ ಮುಂದಿನ ಪೀಳಿಗೆಗೆ ನೆರವು ನೀಡಬೇಕು ಎಂದು ಮಾಧ್ಯಮದ ಮೂಲಕ ಮನವಿ ಮಾಡಿದರು. ಗಡಿಗೆಕೆರೆ ಬಸವಣ್ಣ, ಜಿಬಿ ಕೃಷ್ಣ ಹಾಗೂ ಮುಖಂಡರು ಹಾಜರಿದ್ದರು. ಈ ಹಿಂದೆ ಮಾನ್ಯ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಒಂದು ಆದೇಶ ಮಾಡಿ ಕಳಿಸಿತ್ತು, ಒಳ ಮೀಸಲಾತಿನ ಜಾರಿಗೊಳಿಸಿತ್ತು. ಅದರಂತೆ ಕರ್ನಾಟಕದಲ್ಲೂ ಕೂಡ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತೇಳಿ ಹಲವು ಸಂಘಟನೆಗಳು ಹಕ್ಕೊತ್ತಾಯ ಮಾಡಿವೆ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರನ್ನ ಒಳ ಮೀಸಲಾತಿ ಜಾರಿ ಸಮಿತಿಯ ಅಧ್ಯಕ್ಷರನ್ನು ಮಾಡಿ ಅವರಿಂದ ಒಂದು ರಿಪೋರ್ಟ್ನ ತಗೊಳ್ಳೋಂಥದ್ದು, ಒಂದು ವರದಿನ ತಗೊಳ್ಳೋಂಥದ್ದು, ಒಳ ಮೀಸಲಾತಿ ಯಾವ್ಯಾವ ಜಾತಿ ವರ್ಗೀಕರಣ ಎಷ್ಟೆಷ್ಟಿದೆ, ಎಡ ಬಲ ಕೊಲೆಯ ಮಾದಿಗ ಕೊರಮ ಕೊರಚ 101 ಜಾತಿಯಲ್ಲಿ ಏನೇನಿದೆ, ಎಷ್ಟೆಷ್ಟು ಸಮಾಜ ಎಷ್ಟೆಷ್ಟು ಹಂತದಲ್ಲಿದೆ, ಎಷ್ಟು ಜನಸಂಖ್ಯೆ ಹೊಂದಿದ್ದಾರೆ ಅನ್ನೋ ಒಂದು ಪೂರ್ಣವಾದ ಮಾಹಿತಿಯನ್ನು ನಮ್ಮ ಕೊಡಿ ಅಂತೇಳಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್.ಸಿ. ಮಾದೇವಪ್ಪ ಸಾಹೇಬರು ಹಾಗೂ ದಲಿತ ಸಮಾಜದ ಎಲ್ಲ ಸಚಿವರು ಎಲ್ಲರೂ ಕೂಡ ಒಕ್ಕೂರಿನಿಂದ ಈ ಒಂದು ವರದಿನ ತಯಾರಿಸಲಿಕ್ಕೆ ನಾಗಮೋಹನ್ ದಾಸ್ರವರಿಗೆ ನೇಮಿಸಿದರು. ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ರವರು ಸಂಪೂರ್ಣವಾದ ವರದಿನ ಕರಾರುವಕ್ಕಾಗಿ ಕೊಡೋದ್ರ ಬದಲು ವಲಯ ಸಮುದಾಯ ಅಂದರೆ ಬಲಗೈ ಸಮುದಾಯಕ್ಕೆ ಅತ್ಯಂತ ಅನ್ಯಾಯ ಮಾಡಿದ್ದಾರೆ. ಅಂದರೆ ನಾನು ಕಾಂತರಾಜ್ ವಕೀಲರು, ಮೂಲತಃ ನಾನು ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ನನ್ನ ಜಾತಿ ಯಾವುದು? ವಲಯ ಸಮುದಾಯ. ನಾನು ವಲಯ ಅಂತ ಎಲ್ಲೂ ಕೂಡ ಸರ್ಕಾರಿ ಜಾತಿ ಸರ್ಟಿಫಿಕೇಟ್ ಇದುವರೆಗೂ ಕೂಡ ನಾನು ಮೆನ್ಷನ್ ಮಾಡಿಲ್ಲ. ನಾನು ಮೆನ್ಷನ್ ಮಾಡಿಕೊಂಡಿದ್ದು ಜಾತಿ ಸರ್ಟಿಫಿಕೇಟ್ಗೆ ಆದಿ ಕರ್ನಾಟಕ ಅಂತ ಮಾಡಿದೆ. ಆದಿ ಕರ್ನಾಟಕ, ವಲಯ, ಮಾಲ ಮುಂತಾದ ಜಾತಿಗಳು ಒಂದೇ ಜಾತಿ ಹೆಸರಿನಿಂದ ಬರುವಂಥವು. ಆದಿ ಕರ್ನಾಟಕ ಇವೆಲ್ಲವೂ ಕೂಡ ಒಂದೇ ಜಾತಿಯಿಂದ ಬರುವಂಥದ್ದು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಂಥ ರಿಪೋರ್ಟಲ್ಲಿ ವಲಯ ಅನ್ನೋ ಜಾತಿ ಬರೀ 5% ಇದೆ ಅಂತ ಕೊಟ್ಟಿದ್ದಾರೆ. ಮತ್ತು ಈ ಏನು ಮಾಲ ಮತ್ತು ಮುಂತಾದ ಆದಿ ಕರ್ನಾಟಕ ಮುಂತಾದ ಜಾತಿಗಳು 1% ಇದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲೂ ಕೂಡ ಸರಿಯಾಗಿ ಅದರ ಒಂದು ರೂಪುರೇಷೆಗಳನ್ನ ಕರೆಕ್ಟಾಗಿ ನೇಮಕ ಮಾಡಿ ವಲಯ ಕಮ್ಯುನಿಟಿ, ಆದಿ ಕರ್ನಾಟಕ ಕಮ್ಯುನಿಟಿ ಇವೆಲ್ಲ ಒಂದೇ, ಬಲಗೈ ಆದಿ ಕರ್ನಾಟಕ ಮತ್ತು ಛಲವಾದಿ ಇವೆಲ್ಲವೂ ಬೇರೆ ಅಂತ ಕೊಟ್ಟಿದ್ದಾರೆ. ನಮ್ಮ ಸಮುದಾಯದವರು ಕೆಲವೊಬ್ಬರು ಜಾತಿ ಹೆಸರನ್ನ ಹೇಳ್ಕೊಳ್ಳಿಕ್ಕೆ ಹಿಂಜರಿದು ಕೆಲವೊಬ್ಬರು ಮೂಲವಾಗಿ ವಲಯ ಅಂತ ಬರ್ಸಿದ್ದಾರೆ, ಆದರೆ ಕೆಲವೊಬ್ಬರು ಛಲವಾದಿ ಅಂತ ಬರ್ಸಿದ್ದಾರೆ, ಕೆಲವೊಬ್ಬರು ಮಾಲ ಅಂತ ಬರ್ಸಿದ್ದಾರೆ. ಮೂಲ ಜಾತಿಗಳನ್ನೆಲ್ಲ ಅವರ ಹೆಸರನ್ನು ಬಳಸ್ಕೊಂಡಿದ್ದಾರೆ. ಆದರೆ ಇವು ಎಲ್ಲ ಜಾತಿಗಳನ್ನ ಸಮೀಕರಣ ಮಾಡಿದ್ರೆ ಬಲಗೈ ಇವತ್ತು ಹೆಚ್ಚು ಕಮ್ಮಿ ಇವತ್ತು ಅಂದಾಜು 7%ಗಿಂತ ಅಧಿಕವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಿ. ಆದರೆ ಇಲ್ಲಿ ಕೊಟ್ಟಿರುವಂಥದ್ದೇನು ಕೇವಲ 5% ಬಲಗೈ ಜನಾಂಗದವರು 5% ಇದ್ದೀವಿ ಅಂತ. ಇದು ಸಮಾಜಕ್ಕೆ ಮಾಡಿದಂಥ ಪರಿಶಿಷ್ಟ ಜಾತಿಗೆ ಮಾಡಿದಂಥ ಅನ್ಯಾಯ. ರಿಪೋರ್ಟ್ ಕೊಡಬೇಕಾದ್ರೆ ಒಬ್ಬರು ನಿವೃತ್ತ ನ್ಯಾಯಾಧೀಶರು ಅವ್ರನ್ನ ಏನಕ್ಕೆ ಸರ್ಕಾರ ನೇಮಕ ಮಾಡಿದೆ, ಅವ್ರ ಮೇಲೆ ನಂಬಿಕೆ ಇಟ್ಟು ಪ್ರತಿಯೊಬ್ಬರಿಗೂ ನ್ಯಾಯನ ದೊರಕಿಸ್ಕೊಡ್ತಾರೆ ಅಂತೇಳಿ ನಂಬಿಕೆ ಇಟ್ಟು ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿದ್ರೆ
ಅವರು ಈ ರೀತಿ ಅನ್ಯಾಯವಾದ ಒಂದು ರಿಪೋರ್ಟ್ನ ಕೊಟ್ಟರೆ ಇವರು ಕೊಡುವಂಥ ರಿಪೋರ್ಟು ಇವತ್ತಿಗೆ ಮಾತ್ರ ಬರಲ್ಲ, ಇದು ಮುಂದಿನ ತಲಾಂತರಗಳಿಗೆ ನಿಲ್ಲುವಂಥ ರಿಪೋರ್ಟ್. ಇಂಥ ರಿಪೋರ್ಟ್ನ ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ಕೊಡಬೇಕಾಗಿತ್ತು. ಇವಾಗ 1 ತಿಂಗಳಿಂದ ಇನ್ನೂ 2 ತಿಂಗಳು ಎಕ್ಸ್ಟ್ರಾ ತಗೊಳ್ಳಿ, ಅದರಿಂದ ಅದು ಯಾರಿಗೂ ತೊಂದರೆ ಆಗ್ತಿರಲಿಲ್ಲ. ಬಟ್ ಅವ್ರು ಕೊಡುವಂಥ ಒಂದು ರಿಪೋರ್ಟ್ ಕರಾರುವಕ್ಕಾಗಿರಬೇಕಾಗಿತ್ತು. ಇವತ್ತು ಬಾಬಾ ಸಾಹೇಬರು ಬರೆದಂಥ ಸಂವಿಧಾನ ಸೂರ್ಯಚಂದ್ರ ಇರುವವರೆಗೂ ಶಾಶ್ವತವಾಗಿ ನಿಲ್ಲುತ್ತೆ. ಹಾಗೆ ಈ ರಿಪೋರ್ಟ್ ಕೂಡ ನಿಲ್ಲುತ್ತೆ ಅಂತ ನಾವೆಲ್ಲರೂ ಆಶಾಭಾವನೆಯಿಂದ ಒಕ್ಕೋರಲಿಂದ ನಾಗಮೋಹನ್ ದಾಸ್ ಅವ್ರನ್ನ ಈ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ನಾವೆಲ್ಲ ಸ್ವಾಗತ ಮಾಡಿದ್ವಿ. ನಾಗಮೋಹನ್ ದಾಸ್ ಅವರು ನಮಗೂ ಕೂಡ ವಿಶೇಷವಾಗಿ ಅಭಿಮಾನದ ಚಿರಪರಿಚಿತರಾಗಿರುವಂಥ ವ್ಯಕ್ತಿ. ಆದರೆ ನಿವೃತ್ತರಾದ ನಂತರ ಇವರು ಯಾವ ಒತ್ತಡಕ್ಕೆ ಮಾಡಿದ್ರು ಅಥವಾ ಯಾರು ಇವರಿಗೆ ಯಾವ ರೀತಿ ವಿಚಾರಗಳನ್ನ ತಿಳಿಸ್ಕೊಟ್ರು ಅನ್ನೋದನ್ನ ನಮಗೆ ಬಹಿರಂಗವಾಗಿ ಹೇಳಬೇಕಾಗುತ್ತೆ. ಈಗ ಇರುವಂಥ ವ್ಯಕ್ತಿನ ಈಗ ನಾನು ಇಲ್ಲಿ ಕಾಂತರಾಜ್ ಕೂತಿದ್ದೀನಿ, ಇಲ್ಲಿ ಗೆಳೆಯ ಕಡೆಯಿಂದ ಬಸವಣ್ಣರು ಕೂತಿದ್ದಾರೆ, ಸನ್ಯಾಸಪುರದಿಂದ ಅನಂತ ಕೂತಿದ್ದಾರೆ. ನಾವೆಲ್ಲರೂ ಒಂದೇ ಕಮ್ಯುನಿಟಿ, ಬಲಗೈ ಹೊಲೆಯರು. ನನ್ನನ್ನು ಕಾಂತರಾಜ್ ಹೊಲೆಯ, ಇವರು ಛಲವಾದಿ ಬಸವಣ್ಣವರು, ಇವರು ಅನಂತು ಆದಿ ಕರ್ನಾಟಕ. ಇವರೆಲ್ಲ ಯಾವ ಜಾತಿ? ಇಲ್ಲಿ ಕೂತಿರೋ ಇಷ್ಟೂ ಜನನು ಹೊಲೆಯ ಕಮ್ಯುನಿಟಿ ಸೇರಿದವರು. ಇವರು ನಾವು ವಿಭಿನ್ನವಾದ ಹೆಸರುಗಳನ್ನ ಬರ್ಸೋದು ಕೂಡ ನಾವು ಒಂದೇ ಸಮಾಜ ಸೇರಿದ್ರು, ನಾವೆಲ್ಲರೂ ಸಂಬಂಧಿಕರು, ನಾವ್ಯಾರು ಬೇರೆಯಲ್ಲ. ಅನಂತವರು ನಮಗೆ ಸಂಬಂಧಿಕರೆ, ಬಸವಣ್ಣವರು ಸಂಬಂಧಿಕರೆ, ನಮ್ಮ ಮಾದೇವಣ್ಣವರು ಸಂಬಂಧಿಕರೆ, ಮತ್ತು ಇವರು ಕೃಷ್ಣನವರು ಸಂಬಂಧಿಕರು, ಇಲ್ಲಿ ನಮ್ಮ ಮಾದೇವರು ಕೂಡ ಸಂಬಂಧಿಕರು, ಪುನೀತ್ ಸಂಬಂಧಿಕರು. ನಾವೆಲ್ಲರೂ ಕೂಡ ಒಂದೇ ತಂಡದವರು, ಒಂದೇ ಆರಾಧನೆ ಮಾಡುವಂಥವ್ರು, ನಮ್ಮ ಮೂಲ ಜಾತಿಗಳನ್ನ ತಗೊಂಡ್ರೆ ಒಂದೇ ವಿಚಾರಗಳಲ್ಲಿ ಇರುವಂಥವ್ರು. ಅಂಥವ್ರನ್ನ ಬಿಟ್ಟು ಇವತ್ತು ನಮ್ಮ ಹೊಸಗರದಿಂದ ಬಂದಿದ್ದಾರೆ, ಅವರು ನಿವೃತ್ತ ಅಧಿಕಾರಿಗಳು. ಈಗ ಅವ್ರು ಬೇರೆಯವರ ಇಷ್ಟು ಸ್ಪಷ್ಟವಾದ ವಿಷಯಗಳನ್ನ ಇರಬೇಕಾದ್ರೆ ಯಾವ ರೀತಿ ಅವರು ವಲಯ ಬೇರೆ, ಆದಿ ಕರ್ನಾಟಕ ಬೇರೆ, ಬಲಗೈ ಬೇರೆ, ಇದೆಲ್ಲ ಯಾವ ರೀತಿ ರಿಪೋರ್ಟ್ನ ಕೊಡ್ತಾರೆ? ಇದನ್ನು ಮೇಲ್ನೋಟಕ್ಕೆ ನಮ್ಗೆ ಹೇಗೆ ಕಾಣಿಸ್ತಿದ್ದು? ನಮಗೆ ಮಾಡೋಂಥ ಅನ್ಯಾಯ ಅಲ್ವಾ? ನಾವು ಏನನ್ನ ಇದನ್ನು ಕ್ಲೈಮ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಬಲಗೈ ಸಮುದಾಯ ಅಂದರೆ ವಲಯ ಸಮುದಾಯ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿನ ಕ್ಲೈಮ್ ಮಾಡ್ತಾರೆ. ಹಾಗಾಗಿ ಇವ್ರನ್ನ ಕಮ್ಮಿ ಜನಸಂಖ್ಯೆನ ತೋರಿಸ್ಬೇಕು ಅನ್ನೋ ದುರುದ್ದೇಶ ಇಟ್ಟುಕೊಂಡು ಯಾರಾದರೂ ಇವ್ರಿಗೆ ಈ ರೀತಿ ಹುನ್ನಾರ ನಡೆಸಿ ಈ ಥರ ಏನಾದರೂ ಕೊಟ್ರಾ, ಅಥವಾ ನಮ್ಗೆ ಯಾವ ರೀತಿ ಇವರು ನಮ್ಮ ಸಮುದಾಯನ ನಿಖರವಾಗಿ ಕೊಡಲಿಲ್ಲ, ಅಥವಾ ನಮ್ಗೆ ಯಾಕೆ ಅನ್ಯಾಯ ಮಾಡಿದ್ರು? ನಿವೃತ್ತ ನ್ಯಾಯಾಧೀಶರಂತ ನಾಗಮೋಹನ್ ದಾಸರವರು ನನಗಿಂತಲೂ ಚೆನ್ನಾಗಿ ಕಾನೂನನ್ನು ತಿಳ್ಕೊಂಡವ್ರು. ಯಾಕೆಂದರೆ ಅವರು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದಂಥವ್ರು. ಅವರು ಒಂದು ತೀರ್ಪನ್ನ ಕೊಡಬೇಕಾದ್ರೆ ಅಥವಾ ಒಂದು ವರದಿನ ಕೊಡಬೇಕಾದ್ರೆ ಸ್ಪಷ್ಟವಾಗಿ ಕೊಡಬೇಕು, ಮತ್ತು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಕೊಡಬೇಕು. ಇವತ್ತೇನಾಗಿದೆ, ಅವ್ರು ಕೊಟ್ಟಿರುವಂಥ ತೀರ್ಪು ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡ್ದಂಗೆ ಆಗಲ್ವಾ? ಅಟ್ರಾಸಿಟೀಸ್ ಆ್ಯಕ್ಟ್ ಅವ್ರಿಗೆ ಅನ್ವಯ ಆಗಲ್ವಾ? ಈಗೇನು ದೌರ್ಜನ್ಯ ತಡೆ ಕಾಯ್ದೆ ಇದೆ, ದಲಿತರಿಗೆ ಅನ್ಯಾಯ ಮಾಡಿದಾಗ ದೌರ್ಜನ್ಯ ತಡೆ ಕಾಯ್ದೆಗೆ ಅನ್ಯಾಯ ಮಾಡಿದಾಗ ಅವರು ಈ ದಲಿತರಿಗೆ ಅನ್ಯಾಯ ಮಾಡಿದಾಗ ದೌರ್ಜನ್ಯ ತಡೆ ಕಾಯ್ದೆ ಅವ್ರಿಗೆ ಅಟ್ರಾಕ್ಟ್ ಆಗಲ್ವಾ? ಒಂದು ದಲಿತರ ವರದಿನ ನಾನು ಕೊಡ್ತಾ ಇದ್ದೀನಿ, ದಲಿತರು ವರದಿ ಕೊಡಬೇಕಾದ್ರೆ ನಾನು ಸಾಮಾನ್ಯವಾದ ವ್ಯಕ್ತಿಯಲ್ಲ, ಅಥವಾ ನಾನು ರಾಜಕಾರಣಿ ಅಲ್ಲ, ಅಥವಾ ಬೇರೆ ಯಾವುದೋ ವ್ಯಕ್ತಿ ಅಲ್ಲ, ನಾನು ಕಾನೂನನ್ನ ಸ್ಪಷ್ಟವಾಗಿ ಸಂಪೂರ್ಣವಾಗಿ ತಿಳ್ಕೊಂಡಿರೋ ವ್ಯಕ್ತಿ ನಾನು. ಹಾಗಾಗಿ ದಲಿತ ರಿಪೋರ್ಟನ್ನು ಕೊಡ್ತಿದ್ದೀನಿ ಅಂತೇಳಿ ಕಾನೂನನ್ನ ತಿಳ್ಕೊಂಡಿರೋ ವ್ಯಕ್ತಿ ನಮ್ಗೆ ಅನ್ಯಾಯ ಮಾಡ್ತಾರಲ್ಲ, ಇದಕ್ಕಿಂತ ಮೋಸ ಬೇರೆ ಯಾವುದಿದೆ ನಮಗೆ? ನಾನು ಸ್ಪಷ್ಟವಾಗಿ ಇವತ್ತು ಕೂಡ ಒಬ್ಬೊಬ್ಬರು ಹೆಸರು ಹೇಳ್ತಾರೆ. ನಾವು ಈಗ ಇಷ್ಟು ಜನ ಕೂತಿರೋ ನಾವು ಬೇರೆ ಬೇರೆ ಹೆಸರುಗಳು ನಾವು ಕರೆದ ತಕ್ಷಣ ನಾವು ಮೂಲ ಜಾತಿ ಒಂದೇ ಅಲ್ಲ. ಈಗ ನಾವು ಇಷ್ಟು ಜನ ಕೂತಿದ್ದೀವಿ ಅಂತ ಹೇಳಿದ್ರೆ ಇವತ್ತು 10-15 ಜನ ಫಾಲೋವರ್ಸ್ ಬಾಬಾ ಸಾಹೇಬ್ರು ಹೇಳಿದಂಥ ವಿಷಯಗಳು ಅಷ್ಟೇ ನಮ್ಗೆ ದಾರಿ ಇದೆ ಹೊರತು ಬೇರೆ ಯಾವುದೇ ವ್ಯಕ್ತಿ ಹೇಳಿದ್ರೆ ಅಥವಾ ಯಾವುದೋ ವ್ಯಕ್ತಿ ವರದಿ ಕೊಟ್ಬಿಟ್ರೆ ಅದನ್ನ ಒಪ್ಕೊಳ್ಳಿಕ್ಕೆ ನಾವು ಕುರಿಗಳು ಅಲ್ಲ, ಕೋಳಿಗಳು ಅಲ್ಲ. ನಮ್ಮ ಹಕ್ಕನ್ನು ನಾವು ಯಥಾವತ್ತ ಕ್ಲೈಮ್ ಮಾಡ್ತೀವಿ. ಇವತ್ತು ರಿಪೋರ್ಟ್ನ ಏನು ಬಿಡುಗಡೆ ಮಾಡಿದ್ರು ಅದನ್ನು ರಾಜ್ಯ ಸರ್ಕಾರ ತಡೆ ಹಿಡಿದು ಪುನರ್ ಪರಿಶೀಲನೆ ಮಾಡಿ ಉಪಸಮಿತಿಗಳನ್ನ ನೇಮಕ ಮಾಡಿ ಯಾರ್ಯಾರು ಬಿಟ್ಟು ಹೋಗಿದ್ರು ಅವ್ರನ್ನೆಲ್ಲ ಸೇರಿಸಿ ಯಾವ ಜಾತಿ ಅನ್ಯಾಯ ಆಗೋದು ಬೇಡ, ಮತ್ತು ನಾನು ಯಾವ ಜಾತಿ ವಿರುದ್ಧವಾಗೂ ಮಾತಾಡ್ತಾ ಇಲ್ಲ. ಯಾರಿಗೆ ಸರಿ ಇದೆಯೋ ಅವರು ಅದನ್ನು ಒಪ್ಕೊಂಡು ಸುಮ್ಮನೆ ಇರಲಿ. ನಮ್ಗೆ ಅನ್ಯಾಯ ಆಗಿದೆ, ನಾವು ಅದ್ರ ವಿರುದ್ಧ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬರು ನಮ್ಗೆ ಏನು ರೈಟ್ಸ್ ಕೊಟ್ಟಿದ್ರು ಆ ಹಕ್ಕನ್ನು ಕ್ಲೈಮ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾಗಿ ಮಾನ್ಯ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳು ಈ 2 ದಿನದ ಹಿಂದೆ ನಾವು ಮೈಸೂರಿನ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದ್ಗಡೆ, ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ಸರಿಸುಮಾರು 500 ಜನ ಸೇರಿ ಜಿಲ್ಲೆಯ ಎಲ್ಲ ಪ್ರಮುಖರು ಒಟ್ಟಾಗಿ ಸಭೆ ಸೇರಿ ಈ 14 ನಾಳಿದ್ದು ನಾವೊಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನನ ದಯಮಾಡಿ ಎಲ್ಲರೂ ಒಪ್ಪಿಕೊಂಡು ನಮ್ಮ ಸಮುದಾಯದ ಎಲ್ಲ ಜನಗಳು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ತಾವೆಲ್ಲರೂ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ನಮಗೆ ಯಾವುದೇ ಸವಲತ್ತುಗಳನ್ನ ತಾವು ಕೇಳಿದೆ, ನನಗೆ ಬಸ್ ಕಳಿಸ್ಕೊಡ್ತೀರಾ, ಊಟ ಕೊಡಿಸ್ತೀರಾ ಅನ್ನೋದು ಯಾವುದನ್ನು ಕೇಳಿದೆ. ನಮ್ಮ ಕೈಲಾದಷ್ಟು ನಾವು ನಿಮ್ಗೆ ಏನೇನು ಸವಲತ್ತುಗಳು ಬೇಕೋ ಅದನ್ನು ನಾವು ಮಾಡಿರ್ತೀವಿ. ಆದರೆ ಇದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ನಾವು ಕ್ಲೈಮ್ ಮಾಡಲಿಕ್ಕೆ ನಾನು ವಕೀಲನಾಗಿದ್ದರು, ರಾಜಕಾರಣಿಯಾಗಿದ್ದರು, ಅವೆರಡೂ ಕೆಲಸಗಳನ್ನ ಬದಿಗೊತ್ತಿ ಸಮಾಜದ ಕೆಲಸಕ್ಕೆ ನಾನು ಮುಂದಾಗಿದ್ದೀನಿ. ನನ್ನ ರೀತಿ ನೀವು ಕೂಡ
ನನ್ನನ್ನು ಅವ್ರು ಕರೆದಿಲ್ಲ, ಇವ್ರು ಕರೆದಿಲ್ಲ, ಯಾರು ಕರಿಬೇಕು ಯಾರು ಬೇಡ ಅಂತಿಲ್ಲ. ನನ್ನ ಹಕ್ಕನ್ನು ನಾನು ಕ್ಲೈಮ್ ಮಾಡಲಿಕ್ಕೆ ಯಾರು ಕರೆಯೋದು ಬೇಡ ಅಥವಾ ಯಾರು ಸೇರಿಸೋದು ಬೇಡ. ಈ ವಿಡಿಯೋ ಮತ್ತು ಪತ್ರಿಕಾ ಮಾಧ್ಯಮನ ನೋಡಿದಂಥವ್ರು ನಾಡಿದ್ದು ಎಲ್ಲ ಸಮಾಜದ ಬಂಧುಗಳಿಗೆ ತಾವು ಕರೆನ ಮಾಡಿಕೊಂಡು ತಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಏನು ಸಮುದಾಯನ ಅಂಬೇಡ್ಕರ್ ಹೇಳಿದಂತೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ತಂದಿಳಿಸುವಂಥ ರಥನ ನಾವೆಲ್ಲರೂ ಮುಂದೆ ಎಳೆಯೋಣ ಮತ್ತು ನಮ್ಮ ಹಕ್ಕುಗಳನ್ನ ನಾವು ಕ್ಲೈಮ್ ಮಾಡೋಣ ಅಂತೇಳಿ ಕೈ ಮುಗಿದು ತಮಗೆ ಮನವಿ ಮಾಡ್ತೀನಿ. ಸಮಾಜದ ಇಶ್ಯೂ ಇರೋದ್ರಿಂದ ತಾವೆಲ್ಲರೂ ಕೂಡ 14ನೇ ತಾರೀಕು ಮೈಸೂರಿನ ಪುರಭವನದ ಎದುರುಗಡೆ ಇರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಬಂದು ಜಮಾಯಿಸಿ ತಾವೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಂತರ ನಾವೆಲ್ಲರೂ ಮೆರವಣಿಗೆ ಮುಖಾಂತರ ಮೈಸೂರಿನ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ತಿರ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಣ ಮತ್ತು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಗಮನಕ್ಕೆ ತರೋಣ. ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಮನೆಯನ್ನು ಸರಿಪಡಿಸ್ಕೊಡಿ ಅಂತ ಅವ್ರನ್ನ ಕೇಳೋಣ ಅಂತೇಳಿ ಸಮಾಜದ ಎಲ್ಲ ಬಂಧುಗಳು ಬೇರೆ ಯಾವುದೇ ವಿಷಯಗಳನ್ನ ಹೇಳದೆ ಎಲ್ಲರೂ ಕೂಡ ಒಕ್ಕೊರಲಿಂದ ಬರಬೇಕು. ತಾವು ಕೂಡ ಈ ರೀತಿ ಪತ್ರಿಕಾ ಮಾಧ್ಯಮ ಅಥವಾ ಸುದ್ದಿಗೋಷ್ಠಿ ನಡೆಸಿ ತಾವು ಎಲ್ಲರಿಗೆ ಮೆಸೇಜ್ ಕೊಟ್ಟು ಎಲ್ಲರೂ ಕೂಡ ಕರ್ಕೊಂಬರಬೇಕು ಅಂತ ನಾನು ವಿನಯಪೂರ್ವಕವಾಗಿ ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಜೈ ಭೀಮ್.